इस माह में आने वाले अम्बेडकर जयंती की तैयारियों के लिए एक समिति गठित की गई है। आज समिति के पदाधिकारियों ने बीदर शहर के पत्रिका भवन में एक प्रेस कॉन्फ्रेंस में अम्बेडकर जयंती के संबंध में जानकारी साझा की है। कैमरामैन पपुराज का कवरेज। डॉक्टर बाबा साहेब अंबेडकर ಅವರ 133ನೇಯ ಜಯಂತಿ ಉತ್ಸವ ಅಂಗವಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಮಾಡಬೇಕು, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಚರಣೆ ಮಾಡ್ತೀವಿ, ಆದರೆ ಈ ವರ್ಷ ವಿಭಿನ್ನವಾಗಿ ಆಚರಣೆ ಮಾಡಬೇಕು. ಆ ವಿಭಿನ್ನವಾಗಿ ಆಚರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ಯುವಕರುಗಳು ಕೂತಿ ಒಂದು 2.5-3 ತಾಸು ಒಂದು ಚರ್ಚೆ ಮಾಡಿದ್ದೀವಿ. ಆ ಚರ್ಚೆ ಭಾಳ ಅಮೂಲ್ಯವಾದಂಥ ಚರ್ಚೆ ಇತ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಸುಮಾರು ನೋಡ್ಕೊತಾ ಬರ್ತಾ ಇದ್ದೀವಿ, ಒಂದು 30-35 ವರ್ಷದಿಂದ ಎಲ್ಲ ಹಿರಿಯರೇ ಹೋರಾಟಗಾರರೇ ಜವಾಬ್ದಾರಿಯನ್ನು ತಗೊಂಡು ಆ ಜವಾಬ್ದಾರಿಯುತದಿಂದ ಕೆಲಸ ಮಾಡ್ಕೊತಾ ಬಂದರು. ಹೋದ ವರ್ಷ ಯುವಕರಿಗೆ ಕೊಡ್ರಿ ಅಂತ ಕೇಳಿದಾಗ ಮುಂದಿನ ವರ್ಷ ನೋಡೋಣ, ಮುಂದಿನ ವರ್ಷ 100% ಯುವಕರ ಪಡೆ ಒಂದು ಇರಲಿ, ಅವ್ರಿಗೆ ಒಂದು ಅಧ್ಯಕ್ಷತೆ ಕೊಟ್ಟು ಅವ್ರ ನೇತೃತ್ವದಲ್ಲೇ ಕೆಲಸ ಮಾಡೋಣ ಅಂತಕ್ಕಂಥ ಮಾತು ಹೋದ ವರ್ಷ ಬಂದಿತ್ತು. ಸೊ ಈ ವರ್ಷ ನಮ್ಮ ರಾಹುಲ್ ಡಾಂಗೆ ಅನ್ನೋರು ಒಂದು ಸಭೆಯನ್ನು ಕರೀತಾರೆ. ನಿನ್ನೆ ಡಾಕ್ಟರ್ BR ಅಂಬೇಡ್ಕರ್ ಭವನ್ ಜನವಾಡ ರಸ್ತೆಯಲ್ಲಿರೋದು ಕರೆದಾಗ ಸುಮಾರು ಹಳ್ಳಿನಿಂದ ಎಲ್ಲ ಜನರು ಬಂದಿರ್ತಾರೆ. ಅದ್ರ ಜೊತೆ ಲೋಕಲ್ ಜನರು ಇರ್ತಾರೆ. ಯಾರ್ಯಾರಿಗೆ ಇವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದಾರೋ ಅವರೆಲ್ಲ ಜನರು ಲೋಕಲ್ ಇದ್ದರೂ ಕೂಡ ಅದಕ್ಕೆ ಗೈರ್ಹಾಜರಾಗಿರ್ತಾರೆ ಸಭೆಗೆ. ಅದ್ರ ಉದ್ದೇಶ ಏನು ಅಂತ ನಮಗಂತೂ ಗೊತ್ತಿಲ್ಲ. ಕೂಡ ಮಾಡಿದ್ದೀವಿ, ನಾವು ಸಾಂಸ್ಕೃತಿಕ ಸಮಿತಿ ಕೂಡ ಮಾಡಿದ್ದೀವಿ. ಆ ಸಮಿತಿಗಳ ಮೂಲಕವಾಗಿ ವಿನೂತನ ಕಾರ್ಯಕ್ರಮಗಳು, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಸಮಿತಿ ಮಾಡ್ತದೆ. ವಿಶೇಷವಾಗಿ ನಮ್ಮ ಸಮುದಾಯ ಈ ಬಾರಿ ಎಲ್ಲರೂ ಒಗ್ಗೂಟವಾಗಿ ನಾವು ಯಾವ ಒಂದು ಇಲಾಖೆಯಲ್ಲಿ ಕೈ ಚಾಚುವಂಥದ್ದು, ಬಾಬಾ ಸಾಹೇಬ್ರ ಜಯಂತಿಗೆ ಚಂದ ವಸೂಲಿ ಮಾಡೋದು ಅಂತಾರಲ್ಲ, ಆ ಥರ ಯಾವುದೇ ಕೇಳ್ತಾ ಇಲ್ಲ. ನಮ್ಮ ಸಮಾಜ ಭಾಳ ದೊಡ್ಡ ವಿಶಾಲವಾಗಿದೆ. ನಮ್ಮಲ್ಲೂ ಗುತ್ತೇದಾರರಿದ್ದಾರೆ, ನಮ್ಮಲ್ಲೂ ನೌಕರಸ್ಥರಿದ್ದಾರೆ. ನಾವು ಯಾರ ಕಡೆನೂ ದುಡ್ಡು ಕೇಳದೆ ನಮ್ಮ ಸಮಾಜದವರು ಕೂಡ ನಾವು ಪ್ರತಿಯೊಬ್ಬರು ಹನಿ ಕೂಡಿದ್ರೆ ಹಳ್ಳ ಅನ್ನಗೆ ನಾವು ಕೂಡ ನಮ್ಮಿಂದ ಕೈನಾದಷ್ಟು ಖರ್ಚು ಮಾಡಿ ಈಗಾಗಲೇ ನಮಗೆ ಜಿಲ್ಲಾಡಳಿತ ಪ್ರತಿ ವರ್ಷ ವೇದಿಕೆ ಕಾರ್ಯಕ್ರಮ PWDಯಿಂದ ಮಾಡಿಕೊಡ್ತಾರೆ. ಕನ್ನಡ ಮತ್ತು ಸಂಸ್ಕೃತದಿಂದ ನಮ್ಮ ಸಾಂಸ್ಕೃತಿಕ ತಂಡಗಳು ಕೊಡ್ತಾರೆ. ನಗರಸಭೆಯವರು ಬಾಬಾ ಸಾಹೇಬ್ರ ವೃತ್ತಕ್ಕೆ ಲೈಟಿಂಗ್ ವ್ಯವಸ್ಥೆ ಮತ್ತು ಮಾಲಾರ್ಪಣೆ ವ್ಯವಸ್ಥೆ ಅವ್ರು ಮಾಡಿಕೊಡ್ತಾರೆ. ಹೀಗೆ ಸಮಾಜ ಕಲ್ಯಾಣ ಇಲಾಖೆಯವರು ಭಾಳಷ್ಟು ಜವಾಬ್ದಾರಿಗಳು ತಗೋತಾರೆ. ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಿಕ್ಕೆ, ಸ್ಪರ್ಧೆಗಳು ನಡೆಸಲಿಕ್ಕೆ ನಮಗೆ ಸುಮಾರು ದುಡ್ಡು ಬೇಕು. ಆದರೆ ನಾವು ಯಾವುದೇ ಇಲಾಖೆಯಲ್ಲಿ ಇದೇ ಪರಿಪಾಠ ಮುಂದೆ ಹೋಗಬೇಕು. ಏನಪ್ಪ ಅಂಬೇಡ್ಕರ್ ಜಯಂತಿ ಅಂದರೆ ಬರೀ ಉಸ್ಲಿ ಮಾಡ್ತಾರೆ ಅನ್ನೋಂಗೆ ಆಗಬಾರ್ದು ಅನ್ನೋದು ಸರ್ವಾನುಮತದಿಂದ ನಿನ್ನೆ ಘೋಷಣೆ ಆಗಿದೆ. ಅಲ್ಲಿ ಒಮ್ಮತದಿಂದ ಒಪ್ಪಿದ್ದೀವಿ ಕೂಡ. ನಾವು ನಮ್ಮ ಸಮಾಜ ಕೂಡ ಬಾಬಾ ಸಾಹೇಬ್ರಿಗಾಗಿ ಅವರಿಂದ ಪಡೆದ ಒಂದು ಭಿಕ್ಷೆಯಿಂದ ನಾವು ಇಷ್ಟು ಒಳ್ಳೆ ರೀತಿಯಿಂದ ನಾವು ಬದುಕ್ತಾ ಇದ್ದೀವಿ. ಅವರಿಗೂ ಕೂಡ ನಾವು ಒಂದು ಪಾಲು ನಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಈ ಬಾರಿ ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಸಾರಿ ಜಿಲ್ಲಾಡಳಿತ ಮಾಡುವಂಥ ಕಾರ್ಯಕ್ರಮವನ್ನು ನೀತಿ ಸಂಹಿತೆ ಬಂದಾಗೆಲ್ಲ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳು, ಸಮಾಜದ ಹಿತೈಷಿಗಳು, ಹಿರಿಯರು, ಮುಖಂಡರೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಅಂಥೇಳಿ ಆ್ಯಸ್ ಎ ಪ್ರೋಟೋಕಾಲ್ ಪ್ರಕಾರ ಒಂದು ಸಭೆ ಮಾಡ್ತೀವಿ. ಅದೇ ಥರ ಈ ಸಾರಿನೂ ಕೂಡ ಒಂದು ಸಭೆ ಜರುಗಿಸಿ ಬೀದರ್ ಜಿಲ್ಲೆಗೆ ಅಂಬೇಡ್ಕರ್ ಜಯಂತಿಯ ಸಲುವಾಗಿ ಯಾವ್ಯಾವ ಓಣೆಯಿಂದ ಮೆರವಣಿಗೆ ಬರುತ್ತವೋ ಆ ಎಲ್ಲ ಮೆರವಣಿಗೆಯಿಂದ 2-3 ಜನ ಬಂದುಬಿಟ್ಟು ನಿನ್ನೆ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲೇ ತೀರ್ಮಾನ ಮಾಡಲಾಯಿತು, ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ